ಹಾಯ್ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವು ಮಾರ್ನಿಂಗ್ಗೆ ಎದ್ದು ಪೂಜೆ ಎಲ್ಲ ಮುಗಿಸಿ ಊರಿಗೆ ಹೋಗಬೇಕಿತ್ತು ಅಂತ ರೆಡಿ ಆಗ್ತಾ ಇದ್ದೆ. ಇನ್ನು ಪ್ಯಾಕಿಂಗ್ ಎಲ್ಲ ಮಾಡ್ಕೊಳ್ಳೋ ಅಷ್ಟರೊಳಗೆ ನಮ್ಮ ಮನೆಯವ್ರು ಬರೋ ಅಷ್ಟರೊಳಗೆ 1 o'clock 2 o'clock ಆಯಿತು. ಅವರು ಎಲ್ಲ ಬಂದು ಫ್ರೆಶ್ ಅಪ್ ಆಗಿ ಊಟ ಮಾಡ್ಕೊಂಡು ಎಲ್ಲರೂ ಊರಿಗೆ ಹೊರಟ್ವಿ ನೋಡಿ. ನೆಕ್ಸ್ಟ್ ಹೋಗ್ತಾ ಸ್ನ್ಯಾಕ್ಸ್ ತಿನ್ಕೊಂಡು ಹೋಗೋಣ ಅಂತ ಹೇಳಿ ಪಪ್ಸು ಏನೇನೋ ತಿನ್ಕೊಂಡು ಅಲ್ಲಿಂದ ನಾವು ಯಾವಾಗಲೂ ಹೋದರೆ ನೈಸ್ ರೋಡ್ ಮೇಲೆ ಹೋಗೋದು. ಯಾಕಂದರೆ ಟ್ರಾಫಿಕ್ ಇರುತ್ತೆ ಸಿಟಿಯಲ್ಲಿ ಹೋದರೆ ಅಂತ ಹೇಳಿ ನೈಸ್ ರೋಡ್ ಮೇಲೆ ಹೋಗ್ತಾ ಇದ್ದೀವಿ, ಬೇಗ ರೀಚ್ ಆಗಿಬಿಡ್ತೀವಿ ಊರಿಗೆ ಅಂತೇಳಿ. ನೋಡಿ ಇದು ಫಸ್ಟ್ ಟೋಲ್, ನೈಸ್ ರೋಡ್ ಫಸ್ಟ್ ಟೋಲು. ನೆಕ್ಸ್ಟ್ ಹಂಗೆ ಕಾರಲ್ಲಿ ಏನೋ ಮಾತಾಡ್ಕೊಂಡು ಹೋಗ್ತಾಯಿದ್ರು. ಅವನು ಹಿಂದೆ ಹೋದ, ನಮ್ಮ ಅಣ್ಣನ ಹತ್ರ ಹೋದ. ನೋಡಿ ಇಲ್ಲಿ ನಮ್ಮ ಅಣ್ಣನ ಫ್ರೆಂಡ್ ಅವರು ಕೀರ್ತಿ ಅಣ್ಣ ಅಂತ ಹೇಳಿ ಅವರು ಹಾಯ್ ಮಾಡ್ತಾಯಿದ್ದಾರೆ ನೋಡಿ. ಹಂಗೆ ಏನೋ ಮಾತಾಡ್ಕೊಂಡು ಹೊರಟ್ವಿ. ಅಲ್ಲಿಂದ ಕಿಚನಹಳ್ಳಿ ಮನೆಗೆ ಹೋದ್ವಿ. ಅಲ್ಲಿ ಹೋಗಿ ಕಾಫಿ ಕುಡ್ಕೊಂಡು ಸ್ನ್ಯಾಕ್ಸ್ ತೊಗೊಂಡ್ವಿ. ಬಟ್ ಸ್ನ್ಯಾಕ್ಸ್ ಬಜ್ಜಿ ಏನಷ್ಟು ಚೆನ್ನಾಗಿರಲಿಲ್ಲ. ಆ ಬಜ್ಜಿ ಹಿಟ್ಟನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿದರು ಅನಿಸುತ್ತೆ, ಅಷ್ಟು ಟೇಸ್ಟ್ ಇರಲಿಲ್ಲ. ನೆಕ್ಸ್ಟು ಕಾಫಿ ತುಂಬ ಚೆನ್ನಾಗಿತ್ತು, ಕಾಫಿ ಕುಡ್ದು ಫೈನಲಿ ನಮ್ಮ ಊರ ಹತ್ರ ಬಂದ್ವಿ ನೋಡಿ. ಫೈನಲಿ ನಮ್ಮ ಊರಿಗೆ ಬರೋ ಅಷ್ಟರೊಳಗೆ 6:30 ಆಗಿತ್ತು. ನಾವು ಮನೆ ಹತ್ರ ಬರೋ ಅಷ್ಟರೊಳಗೆ 7 o'clock ಆಗೋಯಿತು. ಏನೇನೋ ಸಾಮಾನೆಲ್ಲ ತೊಗೊಂಡು ನೋಡಿ ನನ್ನ ಮಗ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ. ಅಮ್ಮ ಡ್ಯಾಡಿ ನೋಡಿ 25 ಡೇಸ್ ಆಗಿತ್ತು ಅವನನ್ನು. ಬರ್ತಿದ್ದಂಗೆ ಮನೆಯೆಲ್ಲ ನೋಡಿಕೊಂಡು ಶಾಕ್ ಆಗ್ತಿದ್ದಾನೆ. ನೀನು ಫೈನಲಿ ನೋಡಿ ರೆಸ್ಟ್ ಮಾಡಬೇಕು. ಮಾರ್ನಿಂಗ್ ಬೇಗ ಎದ್ದು 3 ಗಂಟೆಗೆ ಎದ್ದು ನಾನು ಫ್ರೆಶ್ ಅಪ್ ಆಗಿ ಬಾಗಿಲಿಗೆ ರಂಗೋಲಿ ಎಲ್ಲ ಹಾಕಿದ್ದೀನಿ ನೋಡಿ. ಬಾಗಿಲಿಗೆ ರಂಗೋಲಿ ಹಾಕೋದೇ ಆಯಿತು 1 hour. ನಂದು ಬಣ್ಣ ಎಲ್ಲ ತುಂಬಿ ನೆಕ್ಸ್ಟ್ ನಾನು ರೆಡಿಯಾದೆ. ಬಾಗಿಲಿಗೆ ದೀಪ ಎಲ್ಲ ಹಚ್ಚಿ ನೋಡಿ ರಂಗೋಲಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ. ನೆಕ್ಸ್ಟ್ ಎಳ್ಳು ಬೆಲ್ಲ ರೆಡಿ ಮಾಡೋಣ ಅಂತ ಹೇಳಿ ಡ್ಯಾಡಿ ಎಳ್ಳು ಬೆಲ್ಲ ಮತ್ತು ಕೊಬ್ಬರಿನ ಸಣ್ಣಗೆ ಕಟ್ ಮಾಡಿ ಇಟ್ಟಿದ್ರು. ನಾನು ಐಟಮ್ಸ್ ಎಲ್ಲ ಎತ್ಕೊಬಂದಿದ್ದೆ. ಅಲ್ಲಿ ಕಡಲೆ ಬೀಜ ಮತ್ತು ಎಳ್ಳು ಕಡಲೆ ಎಲ್ಲನೂ ರೋಸ್ಟ್ ಮಾಡಿ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮನೇಲಿ ಮಾಡಿರೋ ಎಳ್ಳು ಬೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ನೋಡಿ. ನೆಕ್ಸ್ಟ್ ಅದನ್ನು ದೀಪದ ಹತ್ರ ಇಟ್ಟು ನೈವೇದ್ಯಕ್ಕೆ ದೇವ್ರಿಗೆ ಇಟ್ಟು ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಎಲ್ರಿಗೂ ಒಳ್ಳೆಯದಾಗಲಿ ನೋಡಿ. ನಾನು ನನ್ನ ತಂಗಿ ದೇವಸ್ಥಾನಕ್ಕೆ ಹೋಗೋಕೆ ರೆಡಿ ಮಾಡ್ಕೊಂಡ್ವಿ. ಅಲ್ಲಿ ನಮ್ಮ ಮನೆ ಹತ್ರ ಇರೋ ಹಳ್ಳಿ ಕಟ್ಟೆಗೆ ಹೋಗೋದಕ್ಕೆ ಹೋಗ್ತಾ ಇದ್ದೀವಿ, ಅಲ್ಲಿಗೆ ದೇವಸ್ಥಾನದ ಹತ್ರ. ಅವಳನ್ನು ಹಾಯ್ ಮಾಡಿ ಅಂತ ಹೇಳಿದೆ, ಹಾಯ್ ಮಾಡಿದ್ಲು. ಅವಳ ಅಕ್ಕ ನಾನು ರೆಡಿಯಾಗಿಲ್ಲ ತೋರಿಸ್ಬೇಡ ಅಂತ ಹೇಳ್ತಾ ಇದ್ಲು. ಹಂಗೂ ನಾನು ಇಲ್ಲ ಹಾಕ್ತೀನಿ ಬಿಡು, ನೀನು ಆಮೇಲೆ ರೆಡಿಯಾಗು ಪರವಾಗಿಲ್ಲ ಅಂತ ಹೇಳಿದೆ ನೋಡಿ. ದೇವರಿಗೆಲ್ಲ ನೀರು ಹಾಕಿ ನೆಕ್ಸ್ಟ್ ಪೂಜೆ ಮಾಡಬೇಕು. ಹೂವೆಲ್ಲ ಮುಡಿಸಿ ಎಲ್ಲ ರೆಡಿ ಮಾಡ್ತಾಯಿದ್ದೆ. ದೇವರು ಹೂ ಕೊಡ್ತು, ಬಟ್ ಅದು ಮಿಸ್ಸಾಗಿ ಬಿದ್ದೋಯ್ತು, ಇಲ್ಲ ದೇವರು ಹೂ ಕೊಡ್ತು ಅನ್ನೋದು ಗೊತ್ತಿಲ್ಲ. ನೀಟಾಗೆ ಸಿಕ್ಕಿಸಿದ್ದೆ. ನಿಧಾನಕ್ಕೆಲ್ಲ ಇದು ಮಾಡಿ ಪೂಜೆ ಎಲ್ಲ ಮಾಡಿ ಹೂ ಬಿತ್ತು, ಹೂ ಕೊಡ್ತು ಅಂತ ಹೇಳ್ಬಿಟ್ಟು ಅದನ್ನು ಸಿಗಿಸ್ತಾ ಇದ್ದೀನಿ. ಎಳ್ಳು ಬೆಲ್ಲ ಎಲ್ಲ ಅಲ್ಲಿ ವೀಳ್ಯದೆಲೆ ಮೇಲೆ ಇಟ್ಟು ಕಬ್ಬು ಎಳ್ಳು ಬೆಲ್ಲ ಎಲ್ಲ ಇಟ್ಟು ಪೂಜೆ ಮಾಡೋಣ ಅಂತ ರೆಡಿ ಮಾಡಿದೆ. ಎಲ್ಲ ರೆಡಿ ಮಾಡಿದೆ. ಇವಾಗ ಪೂಜೆ ಮಾಡಿ ಆದೆ. ನೋಡಿ ಫೈನಲಿ ಪೂಜೆ ಎಲ್ಲ ಆಯಿತು. ಹೊರಡ್ತಾ ಇದ್ವಿ ಮನೆ ಹತ್ರಕ್ಕೆ. 6:30 7 o'clock ಆಗಿತ್ತು ಪೂಜೆ ಎಲ್ಲ ಆಗೋಷ್ಟರೊಳಗೆ. ಮನೆ ಹತ್ರ ಬಂದು ಅಮ್ಮ ಮನೆಗೆ ಹೋಗೋಣ ಅಂತ ಹೋಗ್ತಾಯಿದ್ದೆ. ನಮ್ಮ ಮಕ್ಕಳು ಬಂದ್ಬಿಟ್ಟು ಅಕ್ಕ ವೀಡಿಯೋ ಮಾಡ್ದ ಅಂತ ಕೇಳ್ತಾ ಇದ್ದ ನೋಡಿ. ಅಮ್ಮ ಮನೆಗೆ ಬಂದ್ವಿ. ಇನ್ನು ಮತ್ತೆ ಅಲ್ಲಿಂದ ಬಂದು ನನ್ನ ಮಗ ಎದ್ದಿದ್ದು ಆಟ ಆಡ್ತಾಯಿದ್ದೆ. ಎಳ್ಳು ಬೇರೆ ಎಲ್ಲ ಪ್ಯಾಕ್ ಮಾಡಿದೆ, ಕೊಡಬೇಕಲ್ಲ ಎಲ್ರಿಗೂ ಅಂತ ಹೇಳಿ. ನೆಕ್ಸ್ಟ್ ನಮ್ಮ ಮಿಂಚು ಜೊತೆ ಆಟ ಆಡ್ತಾ ಇದ್ದಾನೆ ನನ್ನ ಮಗಳು. ದೇವಸ್ಥಾನಕ್ಕೆ ಹೋಗಬೇಕಿತ್ತು, ಹಾಸನ ರೋಡಲ್ಲಿರೋ ಅಳೂರು ಮಾರಮ್ಮ ದೇವಸ್ಥಾನಕ್ಕೆ ಹೋಗಬೇಕಿತ್ತು ಕೋಳಿ ಬೇಟೆ ಕೊಡೋಕ್ಕೆ. ನಮ್ಮ ಕಡೆ ಆಲ್ಮೋಸ್ಟ್ ಸಂಕ್ರಾಂತಿ ದಿನವೇ ಮಾಡ್ತೀವಿ ನಾನ್ ವೆಜ್ಜು, ಯಾಕಂದರೆ ಮೂಳೆ ಮುಸ ಹಬ್ಬ ಅಂತ ಹೇಳ್ಬಿಟ್ಟು. ನೋಡಿ ನಮ್ಮಣ್ಣ ಹಣ್ಣುಕಾಯಿ ತಗೊಂಡ ಪೂಜೆ ಮಾಡ್ಸೋಕೆ ಒಳಗಡೆ. ಆ ತಾಯಿ ದರ್ಶನ ನಾನು ಫೋನಲ್ಲೇ ಮಾಡಿಸ್ತೀನಿ. ತಾಯಿ ಎಲ್ರಿಗೂ ಒಳ್ಳೇದು ಮಾಡಲಿ, ಆರೋಗ್ಯ ಆಯುಸ್ಸು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ನೋಡಿ
ಹೊರಗಡೆ ಬಂದ್ವಿ. ಫೈನಲಿ ಪೂಜೆ ಮುಗೀತು. ಕೋಳಿ ಒಪ್ಪಿಸ್ಬೇಕಿತ್ತು. ಕೋಳಿನ ಒಪ್ಪಿಸಿ ತಾಯಿ ಒಳ್ಳೇದು ಮಾಡವ ಅಂತ ಕೇಳ್ಕೊಳ್ತಾ ತಾಯಿನ ಊರಿಗೆ ಬಂದ್ವಿ. ನೆಕ್ಸ್ಟ್ ಊರಿಗೆ ಬಂದು ಚಿಕನ್ ಕ್ಲೀನ್ ಮಾಡಿಸಿ ಬಂದು ಬಿರಿಯಾನಿ ಮಾಡಿದೆ. ಎಲ್ಲರೂ ಕುತ್ಕೊಂಡು ತಿಂದು ಗ್ರೀನ್ ದಮ್ ಬಿರಿಯಾನಿ ತುಂಬ ಟೇಸ್ಟಿಯಾಗಿ ಬಂದಿತ್ತು ಮತ್ತು ತುಂಬ ಚೆನ್ನಾಗಿತ್ತು. ಇನ್ನು ಫೈನಲಿ ನಾನು ಸೀರೆ ಹಾಕ್ಕೊಂಡು ರೆಡಿ ಆಗೋಣ ಅಂತೇಳಿ ಲೇಟ್ ಆಗುತ್ತೆ ಅಂತೇಳಿ ಸೀರೆ ಹಾಕ್ಕೊಂಡು ರೆಡಿಯಾದೆ. ಎಳ್ಳು ಬೆಲ್ಲ ಬೀರಬೇಕಿತ್ತು. ಅಮ್ಮನೂ ರೆಡಿಯಾಗಿ ಬಂದಳು. ಇಬ್ಬರು ಎಲ್ಲರ ಮನೆಗೆ ಹೋಗಿ ಎಳ್ಳು ಬೆಲ್ಲ ಕೊಟ್ಟು ಬಂದು ನಾವು ವೀಡಿಯೋಸು ಫೋಟೋಸ್ ಎಲ್ಲ ತಗೊಂಡಿದ್ದೀವಿ. ಸುಂದರಿ ಮೇಘ ಸುಂದರಿ 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 ಕಲ್ಯಾಣ ಸುಂದರಿ ಮೆಚ್ಚಿದೆನು ನಾನಿನ್ನಂದವ ಮುತ್ತಲ್ಲಿ ಮೂಡಿ ಸೌಂದರ್ಯದ ಬೊಂಬೆಯೇ ನವಿಲೂರ ಶಿಲ್ಪಿ ಕನಸು ನೀನು ಸುಂದರಿ. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್. ಬಾಯ್ ಬಾಯ್.